ಹಾಯ್ ಫ್ರೆಂಡ್ಸ್, ಪಾರ್ಟ್ 1 ಅಲ್ಲಿ ಜಿಮೇಲ್ ಐಡಿ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಕ್ಲಿಯರ್ ಆಗಿ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಪ್ರೊಫೈಲ್ ಪಿಕ್ಚರ್ ಹೇಗೆ ಸೆಟ್ ಮಾಡಬೇಕು, ಬ್ಯಾನರ್ನ ಹೇಗೆ ಸೆಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಎಲ್ಲಿ ನಾವು ಆ ಹೆಸರನ್ನ ಇಟ್ಕೋಬೇಕು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಆದಮೇಲೆ ನಿಮಗೆ ಕಾರ್ನರಲ್ಲಿ ಇವು ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಬೇರೆ ಏನಾದರೂ ಚಾನಲ್ ಈ ಥರ ಶೋ ಆಗ್ತಾ ಇದ್ರೆ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹೊಸದಾಗಿ ಜಿಮೇಲ್ ಐಡಿ ಯಾವ ಹೆಸರಿಂದ ನೀವು ಕ್ರಿಯೇಟ್ ಮಾಡಿದಿರಲ್ವಾ ಅಲ್ಲಿ ಶೋ ಆಗುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ತಿರ್ಗಾ ನಿಮಗೆ ಇಲ್ಲಿ ಯು ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಸಾಕು. ನಿಮಗೆ ಫ್ರಂಟಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಶೋ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆದಮೇಲೆ ನಿಮಗೆ ಯೂಟ್ಯೂಬ್ ಅವ್ರು ಹೇಳ್ತಾ ಇರೋದು ನೀವು ಪ್ರೊಫೈಲ್ ಪಿಕ್ಚರ್ನೇ ಸೆಟ್ ಮಾಡ್ಕೊಳ್ಳಿ ಅಂತ. ನಾವು ಪ್ರೊಫೈಲ್ ಪಿಕ್ಚರು ಆಮೇಲೆ ಸೆಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ನಿಮ್ಮ ಚಾನಲ್ ಹೆಸರು ಏನಂತ ಡಿಸೈಡ್ ಮಾಡಿದ್ರೆ ಆ ಚಾನಲ್ನ ಹೆಸರು ಹಾಕೊಳ್ಳಿ. ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ನಿಮಗೆ ಸೆಕೆಂಡ್ ಆಪ್ಷನ್ ಕೇಳ್ತಾ ಇದೆ, ಹ್ಯಾಂಡಲ್. ಈ ಹ್ಯಾಂಡಲ್ ಏನಂದ್ರೆ ನೀವು ಯಾರಿಗಾದ್ರೂ ಯೂಟ್ಯೂಬಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಈ ಹ್ಯಾಂಡಲ್ ಮುಖಾಂತರ ಶೋ ಆಗುತ್ತೆ. ಕ್ರಿಯೇಟ್ ಎ ಚಾನಲ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಚಾನಲ್ಲು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿದ ತಕ್ಷಣ ನೀವು ವಿಡಿಯೋ ಅಪ್ಲೋಡ್ ಮಾಡೋ ಹಾಗಿಲ್ಲ, ಇನ್ನು ನಿಮಗೆ ತುಂಬ ಆಪ್ಷನ್ಸು ಇದೆ. ಸೊ ಅದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಸೊ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಸೆಟ್ ಮಾಡಿದ್ದೆ, ಸೊ ನಿಮಗೆ ಅದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಕ್ರಿಯೇಟ್ ಎ ಚಾನಲ್ ಅಂತ ಕ್ಲಿಕ್ ಆದಮೇಲೆ ನೀವು ಯೂಟ್ಯೂಬ್ ಫ್ರಂಟ್ ಪೇಜಲ್ಲಿ ಬರ್ತೀರಾ. ಸೊ ನೆಕ್ಸ್ಟ್ ನೀವು ಇಲ್ಲಿ ಯು ಅಂತ ಕಾಣಿಸ್ತಾ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಿರ್ಗಾ ನಿಮಗೆ ಇಲ್ಲಿ ವ್ಯೂ ಚಾನಲ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆದಮೇಲೆ ನಿಮಗೆ ಈ ಫ್ರಂಟ್ ಪೇಜಲ್ಲಿ ಪೆನ್ಸಿಲ್ ಐಕನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಮಾತ್ರ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಚಾನಲ್ ಹೆಸರು ಏನು ಇಡಬೇಕು ಅಂತ ಇದ್ದೀರಾ, ನೀವು ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಡಿಟ್ ಮಾಡ್ಕೋಬಹುದು. ಹ್ಯಾಂಡಲ್ ಬೇಕಾದರೂ ಎಡಿಟ್ ಮಾಡ್ಕೋಬಹುದು. ನಿಮ್ಮದು ಯು ಆರ್ ಎಲ್ ಯೂಟ್ಯೂಬ್ ಅವರೇ ನಿಮಗೆ ಯು ಆರ್ ಎಲ್ನ ಜನರೇಟ್ ಮಾಡಿಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಈ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಯ್ ಫ್ರೆಂಡ್ಸ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೀವು ಏನು ಯಾವುದ್ರ ಬಗ್ಗೆ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನಲ್ ಬಗ್ಗೆ ಆಗಲಿ, ನೀವು ಎಲ್ಲಿನವರು ಅಥವಾ ನೀವು ಏನನ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ, ಪ್ರತಿಯೊಂದು ನೀವು ಇದು ಡಿಸ್ಕ್ರಿಪ್ಷನಲ್ಲಿ ಹಾಕೋಬಹುದು. ಇನ್ನೊಂದೇನಂದ್ರೆ ನೀವು ಬಿಸ್ನೆಸ್ ಪರ್ಪಸ್ಗೆ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿದಿರಲ್ವಾ, ಅದನ್ನ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿರೋದು, ಆ ಜಿಮೇಲ್ನ ನೀವು ಇಲ್ಲಿ ಹಾಕೊಳ್ಳಿ. ಸೇವ್ ಆದ್ಮೇಲೆ ನಿಮಗೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಬ್ಲಾಂಕ್ ಆಗಿ ಶೋ ಆಗುತ್ತೆ ಎರಡು. ನಾನು ಫಸ್ಟ್ ಫೋಟೋ ಸೆಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿದ್ದೀನಿ, ಸೊ ನಿಮಗೆ ಇಲ್ಲಿ ಬ್ಲಾಂಕ್ ಆಗಿ ಶೋ ಆಗುತ್ತೆ. ಮೊದಲಿಗೆ ನಾನು ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡ್ಕೊಳ್ತೀನಿ. ನನ್ನ ಗ್ಯಾಲರಿಯಲ್ಲಿ ಒಂದು ಫೋಟೋ ಇದೆ, ಸೊ ನಾನು ಆ ಫೋಟೋನ ಇಟ್ಕೊಳ್ತೀನಿ. ಪ್ರೊಫೈಲ್ ಪಿಕ್ಚರು ಈ ಥರ ನೀಟಾಗಿ ಫುಲ್ ಕವರ್ ಆಗೋ ಥರ ನೀವು ಸೆಟ್ ಮಾಡ್ಕೋಬೇಕು. ನಿಮಗೆ ಕೆಳಗೆ ಸೇವ್ ಆಸ್ ಪ್ರೊಫೈಲ್ ಪಿಕ್ಚರ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸ್ವಲ್ಪ ಸೆಕೆಂಡಲ್ಲಿ ನಿಮಗೆ ಇಲ್ಲಿ ಸಕ್ಸಸ್ಫುಲಿ ಆಗಿ ಶೋ ಆಗುತ್ತೆ. ಸೊ ನಾವು ಇನ್ನೊಂದು ಇಲ್ಲಿ ಬ್ಯಾನರ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಿಮಗೆ ಪ್ರೊಫೈಲ್ ಫೋಟೋ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು, ಇಲ್ಲಿ ನಿಮಗೆ ಇವಾಗ ಶೋ ಆಗ್ತಾ ಇದೆ. ಇವಾಗ ನಾವು ಬ್ಯಾನರ್ ಅಪ್ಲೋಡ್ ಮಾಡಬೇಕು. ಬ್ಯಾನರ್ ಅಪ್ಲೋಡ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನಿಮಗೆ ಕಾರ್ನರಲ್ಲಿ ಕ್ಯಾಮ್ರಾ ಐಕಾನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಟೇಕ್ ಎ ಫೋಟೋ ಅಂತ ಕೇಳ್ತಾ ಇದೆ, ಚೂಸ್ ಫ್ರಮ್ ಯುವರ್ ಫೋಟೋಸ್, ಅದ್ರ ಮೇಲೆ ಬೇಕಾದರೂ ಕ್ಲಿಕ್ ಮಾಡ್ಕೋಬೋದು. ಸೊ ನಾನು ಇವಾಗ ಬ್ಯಾನರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾನರ್ನ ಇಲ್ಲಿ ನೋಡಿ, ನಿಮಗೆ ಈ ಏನು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಈ ಬಾಕ್ಸ್ ಮಾತ್ರ ನಿಮಗೆ ಮೊಬೈಲ್ ಡಿವೈಸಲ್ಲಿ ಶೋ ಆಗುತ್ತೆ. ಡೆಸ್ಕ್ಟಾಪಲ್ಲಿ ಇಲ್ಲಿಂದ ಇಲ್ಲಿ ತನಕ ನಿಮಗೆ ಶೋ ಆಗುತ್ತೆ. ಸೊ ನಾನು ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಸೆಕೆಂಡ್ ಆದಮೇಲೆ ನಿಮಗೆ ಪ್ರೊಫೈಲ್ ಪಿಕ್ಚರ್ ಕೂಡ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಸೊ 1-2 ಸೆಕೆಂಡ್ ವೇಟ್ ಮಾಡೋಣ. ನಿಮಗೆ ಇಲ್ಲಿ ನೋಡಿ ಚಾನಲ್ ಬ್ಯಾನರ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು. ಫ್ರೆಂಡ್ಸ್, ಇವಾಗ ನೀವು ಈ ವಿಡಿಯೋದಲ್ಲಿ ಪ್ರೊಫೈಲ್ ಪಿಕ್ಚರ್ನ ಹೇಗೆ ಆ್ಯಡ್ ಮಾಡಬೇಕು, ಬ್ಯಾನರ್ನ ಹೇಗೆ ಆ್ಯಡ್ ಮಾಡಿದ್ದೀರಾ, ಆಮೇಲೆ ನಿಮ್ಮ ಚಾನಲ್ ಹೆಸರು ಹೇಗೆ ಎಡಿಟ್ ಮಾಡ್ಕೋಬೇಕು, ಆಮೇಲೆ ನಿಮ್ಮ ಹ್ಯಾಂಡಲ್ ಯಾವ ಥರ ನೀವು ಸೆಟ್ ಮಾಡ್ಕೋಬೇಕು ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೀವು ಕಲ್ತಿದ್ದೀರಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ವೇಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್ ಗಾಯ್ಸ್.